ಆತ್ಮೀಯರೇ ನಮಸ್ಕಾರ. ಇವತ್ತಿನ ಒಂದು ಮೆಡಿಸಿನ್ ಬಂದುಬಿಟ್ಟು ಒಂದು ಫ್ಲೂಕೋಲ್ಡ್ AF. ನಾನೊಂದು ಲಾಸ್ಟ್ ಒಂದು ವೀಡಿಯೋದಲ್ಲಿ ನಾನು ಏನು ಮಾಡಿದ್ದೆ ಅಂತಂದರೆ ಒಂದು ಫ್ಲೂಕೋಲ್ಡ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಅದೇ ರೀತಿ ಇದು ಕೂಡ ಒಂದು ಫ್ಲೂಕೋಲ್ಡ್ AF ಅನ್ನುವಂಥ ಒಂದು ಓರಲ್ ಡ್ರಾಪ್ಸ್. ಇದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಸೊ ಇದು ಒಂದು ಬಂದುಬಿಟ್ಟು ಇದು ಪೆಡಿಯಾಟ್ರಿಕ್ ಯೂಸ್ ಮಾತ್ರ ಇರುತ್ತೆ. ಸೊ ಅಡಲ್ಟ್ ಯಾರು ಈ ಒಂದು ಡ್ರಾಪ್ಸ್ ಅಂತ ತೆಗೆದುಕೊಳ್ಳ. ಸೊ ಡ್ರಾಪ್ಸ್ ಬಂದುಬಿಟ್ಟು ಮೇನ್ ಅಂದರೆ ಪೆಡಿಯಾಟ್ರಿಕ್ ಯೂಸಸ್. ಇದು ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ವ್ಯಾಲೇಸ್. ಇದರ ಪ್ಯಾಕೇಜಿಂಗ್ ನೋಡಿದವರ ಸ್ನೇಹಿತರೆ ಒಂದು 15 ml ನಿಮಗೆ ಒಂದು 46 ರೂಪಾಯಿ ಇದರ ಒಂದು ಪ್ರಾಡಕ್ಟ್ ಸಿಗ್ತದೆ ನಿಮಗೆ ಈ 15 ml. ಇದರ ಬಾಕ್ಸನ್ನು ಓಪನ್ ಮಾಡಿ ನೋಡೋಣ ಏನೆಲ್ಲ ಇದೆ ಅಂತ. ಒಂದು ಡ್ರಾಪರನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ, ಮತ್ತು ಅದರ ಜೊತೆ ಒಂದು 15 ml ಒಂದು ಡ್ರಾಪ್ಸನ್ನು ಫ್ಲೂಕೋಲ್ಡ್ AF ಅನ್ನುವಂಥ ಒಂದು ಒಂದು ಡ್ರಾಪ್ಸನ್ನು ಕೊಟ್ಟಿರ್ತಾರೆ. ಸೇಮ್ ಅದು ಬಾಕ್ಸ್ ಮೇಲೆ ಏನು ಪ್ಯಾಕಿಂಗ್ ಇರ್ತದೆ ಅದೇ ರೀತಿ ಪ್ಯಾಕಿಂಗ್ ಇರ್ತದೆ. ಇವಾಗ ಒಂದು ಕಾಂಪೋಸಿಷನ್ ನೋಡ್ತಾವೆ ಏನೆಲ್ಲ ಈ ಒಂದು ಡ್ರಾಪ್ಸಲ್ಲಿ ಇದೆ ಅಂತ ನೋಡಿದ್ರೆ ಫಿನಾಲ್ಫೆರಿನ್ ಹೈಡ್ರೋಕ್ಲೋರೈಡ್ ಮತ್ತು ಕ್ಲೋರೋಫೆನರಾಮನ್ ಮಲ್ಟೇಟ್ ಡ್ರಾಪ್ಸ್. ಸೊ ಇದರಲ್ಲಿ ಒಂದು ಔಷಧಿಗಳು ನಿಮ್ಮ ಕಾಂಪೋಸಿಷನ್ ಸಿಗ್ತಾ ಹೋಗ್ತಾ. ಅದು ಎಷ್ಟು mg ನೋಡಿದ್ರೆ ಸ್ನೇಹಿತರೆ ಒಂದು ಫಿನಾಲ್ಫೆರಿನ್ ಈಚ್ ml ಕಂಟೆನ್ಸ್ ಅಂತಂದರೆ 1 ml ಅಂದರೆ 15 ml ಇರುತ್ತಲ್ಲ 1 ml ಕಂಟೆನ್ಸ್ ಫಿನಾಲ್ಫೆರಿನ್ 5 mg ಇರುತ್ತೆ, ಮತ್ತು ಕ್ಲೋರೋಫೆನರಾಮನ್ ಮಲ್ಟೇಟ್ 2 mg ಇರುತ್ತೆ ಸ್ನೇಹಿತರೆ. ಇದು ಯಾವ ರೀತಿ ಕೆಲಸ ಮಾಡ್ತದೆ ಅಂದರೆ ಇದು ಫಿನಾಲ್ಫೆರಿನ್ ಬಂದುಬಿಟ್ಟು ನಸಲ್ ಡಿಕಂಜೆಸ್ಟೆಂಟ್. ನೆಕ್ಸ್ಟ್ ಬಂದುಬಿಟ್ಟು ಕ್ಲೋರೋಫೆನರಾಮನ್ ಬಂದ್ಬಿಟ್ಟು ಆ್ಯಂಟಿ ಅಲರ್ಜಿಕ್ ಸ್ನೇಹಿತರೆ. ಒಟ್ಟಾರೆಗೆ ಈ ಒಂದು ನೀವು ಎದಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂದರೆ ಈ ಒಂದು ಬೆನಿಫಿಟ್ ಮತ್ತು ಓರಲ್ ಅಂತಂದರೆ ಯೂಸಸ್ ನೋಡುವಾಗ ಒಟ್ಟಾರೆಯಾಗಿ ಇದು ಬರೀ ಏನದು ಅಲರ್ಜಿ ಆಗಿರ್ತದೆ, ಕಾಮನ್ ಕೋಲ್ಡ್ ಆಗಿರ್ತದೆ, ಮತ್ತು ಜ್ವರ ಇದ್ದರೆ ಈ ಒಂದು ಡ್ರಾಪ್ಸ್ ಬರಲ್ಲ ನಿಮಗೆ. ಸೊ ಜ್ವರ ಇದ್ದರೆ ನೀವು ಫ್ಲೂಕೋಲ್ಡ್ ಡ್ರಾಪ್ಸ್ ಅಂತ ತೊಗೊಳ್ಕೋದ್ರೆ. AF ಮೀನ್ಸ್ ಜ್ವರ ಇರೋಂಗಿಲ್ಲ ಆ ಒಂದು ಚಿಲ್ಡ್ರನ್ಸಿಗೆ, ಬರೀ ಒಂದು ಅಲರ್ಜಿ ಇರ್ತದೆ, ಮತ್ತು ಏನೋ ಅಲರ್ಜಿ ಅಂದರೆ ನೆಗಡಿ ಆಗಿರ್ತದೆ ಅಷ್ಟೇ, ರನ್ನಿಂಗ್ ನೋವ್ಸ್ ಇರ್ತದೆ ಮತ್ತು ಉಸಿರಾಟ ತೊಂದರೆ ಆಗ್ತಿರ್ತದೆ. ಅಂಥ ಸಂದರ್ಭದಲ್ಲಿ ಈ ಒಂದು ಫ್ಲೂಕೋಲ್ಡ್ AF ಡ್ರಾಪ್ಸನ್ನು ನೀವು ಯೂಸ್ ಮಾಡ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಬಂದುಬಿಟ್ಟು ಮತ್ತೇನು ನೋಡೋದಾದ್ರೆ ಇದರ ಡೋಸೇಜನ್ನು ನೋಡೋದಾದ್ರೆ ನಿಮಗೆ ಡೋಸೇಜ್ ಬಂದುಬಿಟ್ಟು ನಿಮಗೆ 1 to 4 times ಡೈಲಿ. ಅದೇ ಸೇಮ್ ನೀವು ಯಾವ ರೀತಿ ಇದನ್ನು ಫ್ಲೂಕೋಲ್ಡ್ ಕೊಟ್ಟು ಅದು ಇದ್ರದ್ದು ಇದು ಕೂಡ ಇದು 1 to 4 times ಡೈಲಿ ಅಂತಂದ್ರೆ 6 ತಿಂಗಳ ಮಟ್ಟ 0.1 ml ಹಾಕ್ಬೇಕಾಗತ್ತೆ. 7 ರಿಂದ 12 ತಿಂಗಳ ಮಟ್ಟ 0.1 to 0.2 ml ಹಾಕ್ಬೇಕಾಗತ್ತೆ. 1 to 3 years ಮಟ್ಟ 0.2 0.4 ml. 3 to 6 years 0.3 to 1.0 ml ಅನ್ನುವಂಥ ಒಂದು ಡೋಸೇಜ್ ಇಟ್ಕೊಂಡು ಇದನ್ನು ಮಕ್ಕಳಿಗೆ ಡೋಸೇಜನ್ನು ಹಾಕಬೇಕಾಗತ್ತೆ. ಇದು ಕೂಡ ನಿಮಗೆ ಶೆಡ್ಯೂಲ್ G ಡ್ರಗ್ಗಲ್ಲೇ ಏನು ಬರುತ್ತೆ, ಶೆಡ್ಯೂಲ್ G ಅನ್ನುವಂಥ ಒಂದು ಕೆಟಗರಿಯಲ್ಲೇ ಈ ಒಂದು ಡ್ರಗ್ ಬರುತ್ತೆ. ಮತ್ತು ಸ್ಟೋರೇಜ್ ಬಂದುಬಿಟ್ಟು 30 degrees Celsius, ಪ್ರೊಟೆಕ್ಟೆಡ್ ಫ್ರಮ್ ದ ಸನ್ಲೈಟ್ ಆಗಿರುತ್ತೆ ಸ್ನೇಹಿತರೆ. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತಂದರೆ ಏನಾದರೂ ಮಾಹಿತಿ ಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.